ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ರವೀಂದ್ರ. ಸ್ನೇಹಿತರೆ, ನಾನು ಯಾವಾಗಲೂ ಔಟ್ ಸ್ಟೇಷನ್ ಡ್ಯೂಟಿ ಮಾಡ್ತಾಯಿದ್ದೆ. ಯಾಕಂದರೆ ಒಂದು 3 ದಿನಗಳ ಹಿಂದೆ ಡ್ಯೂಟಿ ತುಂಬ ಕಡಿಮೆ ಇತ್ತು, ಮನೆಯಲ್ಲಿ ರೆಸ್ಟ್ ಮಾಡ್ತಾಯಿದ್ದೆ. ನಮ್ಮ ಸ್ನೇಹಿತರೆಲ್ಲರೂ ಡ್ಯೂಟಿ ಮಾಡ್ತಾಯಿದ್ರು ಲೋಕಲು. ಬನ್ನಿ ಸರ್, ಲೋಕಲ್ ಡ್ಯೂಟಿ ಆಗ್ತಾಯಿದೆ ಇವಾಗ ಚೆನ್ನಾಗಿ. ದಿನ ನಾವು 4,000 5 ಸಾವಿರ ಮಾಡ್ತಾಯಿದ್ದೀವಿ. ನೀವು ಒಂದಿನ ಬಂದು ನೋಡಿ ಮಾಡಿ ಚೆನ್ನಾಗಿ ಅನಿಸಿದ್ರೆ ನೀವು ಮಾಡಿ, ಇಲ್ಲಾಂದರೆ ನೀವು ಔಟ್ ಸ್ಟೇಷನ್ ಡ್ಯೂಟಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಯಾಕೋ ನನಗೂ ಅವ್ರು ಹೇಳಿರೋ ಸರಿ ಅನ್ನಿಸ್ತು. ಅದಕ್ಕೆ ಇವತ್ತು ಬೆಳಗ್ಗೆ ಒಂದು 7 ಗಂಟೆ ಲಾಗಿನ್ ಮಾಡಿದೆ. ಫಸ್ಟ್ ಡ್ಯೂಟಿನೇ ನನಗೆ 9:30 ಕೊಟ್ಟ. ಅದು ಯಲಹಂಕ ಪೊಲೀಸ್ ಸ್ಟೇಷನ್ ಹತ್ರ ತಂದು ಡ್ರಾಪ್ ಮಾಡಿದೆ. ಅದು 700 ರೂಪಾಯಿ ಕೊಟ್ಟ. ಅದು ಆಗಿದ್ದು ಒಂದು ಅರ್ಧ ಅವರ್ಗೆ ಮತ್ತೆ ಎಕ್ಸಲಲ್ಲಿ ಏರ್ಪೋರ್ಟ್ ಕೊಟ್ಟ. ಅದು 1000 ರೂಪಾಯಿ ಬಂತು. ಎರಡೇ ಡ್ಯೂಟಿಗೆ 1700 ರೂಪಾಯಿ ಆಗೋಯ್ತು. ಮತ್ತು ಅದು ಡ್ರಾಪ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ನಾನು ಅದೃಷ್ಟ ಚೆನ್ನಾಗಿತ್ತು, ಮತ್ತು ಪಿಕಪ್ ಕೊಟ್ಟ. ಇವಾಗ ನೋಡಿ, ನಾನು ಟರ್ಮಿನಲ್ 2 ಎಕ್ಸೆಲ್ ಝೋನಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಕಸ್ಟಮರ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ಗಾಡಿಗಳು ಮಾತ್ರ ತುಂಬವೇ, ಆದರೆ ಕಸ್ಟಮರ್ ಮಾತ್ರ ತುಂಬ ಕಡಿಮೆ ಬರ್ತಾಯಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಅದು ಆ ಕಡೆ ಬಂದುಬಿಟ್ಟು ಲಾಸ್ಟಲ್ಲೂ ಓಲಾ ಪಾರ್ಕಿಂಗ್ ಝೋನು, ಇದು ಪಿಕಪ್ ಝೋನು. ಇಲ್ಲಿ ಬಂದುಬಿಟ್ಟು ಊಬರ್ ಪಿಕಪ್ ಝೋನು. ಅಲ್ಲಿ ನೋಡಿ ಎದುರುಗಡೆ ಕಸ್ಟಮರ್ ಬರ್ತಾರೆ, ಆ ಕಡೆಯಿಂದ ಬರ್ತಾರೆ ಕಸ್ಟಮರ್ಗಳೆಲ್ಲ. ನೋಡೋಣ ಇವತ್ತು ಎಷ್ಟು ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಮಾಡಿದ್ರಾಯ್ತು, ನೋಡೋಣ. ಅರ್ನಿಂಗು ಚೆನ್ನಾಗಾಯಿತು ಅಂತಂದರೆ ಲೋಕಲ್ ಮಾಡೋಣ, ಇಲ್ಲಾಂದರೆ ಮತ್ತೆ ವಾಪಸ್ ನಾವು ಔಟ್ ಸ್ಟೇಷನ್ ಮಾಡೋಣ. ಸ್ನೇಹಿತರೆ, ಎಲ್ಲರೂ ಹೇಳ್ತಾರೆ ಡ್ಯೂಟಿ ಆಗಲ್ಲ, ಆಮೇಲೆ ಡ್ಯೂಟಿ ಕೊಟ್ಟರು ಅರ್ನಿಂಗ್ ತುಂಬ ಕಡಿಮೆ ಕೊಡ್ತಾನೆ, ಏರ್ಪೋರ್ಟಿಂದ ಕಸ್ಟಮರ್ ಹತ್ರ ತುಂಬ ಸುಲಿಗೆ ಮಾಡ್ತಾನೆ, ಡ್ರೈವರ್ಗಳಿಗೆ ಮಾತ್ರ ಕೊಡಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಡ್ರೈವರ್ಗಳು, ಚಾಲಕರು ಎಲ್ಲ ಎಷ್ಟೋ ಸತಿ ಏರ್ಪೋರ್ಟಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ನಮಗೆ ಒಳ್ಳೆ ರೇಟ್ ಕೊಡು, ನಾವು ಡ್ಯೂಟಿಗಳು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ರು. ಅದಕ್ಕೆ ಆ ಬೇಜಾರಿಗೆ ನಾನು ಡ್ಯೂಟಿ ಮಾಡ್ತಾ ಇರಲಿಲ್ಲ. ಇವತ್ತು ಬಂದಿದ್ದೇನೆ ಡ್ಯೂಟಿಗೆ. ಎಷ್ಟಂತ ಅಂತ ನೋಡೋಣ. ಇದು ಡ್ರಾಪ್ ಆಗಿದ್ಮೇಲೆ ಗೊತ್ತಾಗುತ್ತೆ ಏರ್ಪೋರ್ಟಿಂದ ಎಷ್ಟು ಕೊಡ್ತಾನಪ್ಪ ಅಂತ ಹೇಳ್ಬಿಟ್ಟು, ಅದು ಎಕ್ಸಲಲ್ಲಿ. ಸ್ನೇಹಿತರೆ, ನಿಮಗೆ ಯಾರಾದರೂ, ನೀವು ದಿನ ಡೈಲಿ ಮಾಡ್ತೀರಾ ಓಲಾ ಊಬರು, ನಿಮಗೆ ಇದರ ಅನುಭವ ಜಾಸ್ತಿ ಇರುತ್ತೆ. ಯಾರು ದಿನ ಎಷ್ಟು ಮಾಡ್ತೀರಾ, ಅರ್ನಿಂಗ್ ಎಷ್ಟಾಗುತ್ತೆ, ಡ್ಯೂಟಿ ಎಷ್ಟು ಮಾಡ್ತೀರಾ, ಮತ್ತು ಓಲಾ ಮತ್ತು ಊಬರ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬ ಚಾಲಕರಿಗೆ ಏನೇನು ತೊಂದರೆಗಳಾಗ್ತವೆ, ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಏನಿದೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ.